ಮಾಸ್ಟರ್ ಮಹಾಶಯ್ ಮುಂದುವರೆದ ಭಾಗ. ಯಾವಾಗಲೂ ಶ್ರೀರಾಮಕೃಷ್ಣರ ಸಾನ್ನಿಧ್ಯವನ್ನು ಅನುಭವಿಸಲು ಸಮಯ ಸಿಕ್ಕಾಗಲೆಲ್ಲ ಕೋಣೆಯೊಳಗೆ ಹೋಗಿ ತಮ್ಮ ಹಳೆಯ ದೈನಂದಿನ ಪುಸ್ತಕವನ್ನು ತೆರೆದು ವಚನಾಮೃತ ಓದ್ತಾ ಇದ್ರು ಮತ್ತು ಧ್ಯಾನ ಮಾಡುತ್ತಿದ್ದರು ಮತ್ತು ನಂತರ ತೀರ್ಥಕ್ಷೇತ್ರಗಳಿಗೆಲ್ಲ ಹೋಗಿ ಬಂದರು. ಇದೇ ಸಮಯದಲ್ಲಿ ಕನಖಲ್ ಸೇವಾಶ್ರಮದ ಸ್ವಲ್ಪ ದೂರದಲ್ಲಿ ಒಂದು ಕುಟೀರದಲ್ಲಿ ಇದ್ದು 1 ತಿಂಗಳವರೆಗೆ ತಪಸ್ಸೆ ಮಾಡಿದರು. ಆ ಸಮಯದಲ್ಲಿ ಸ್ವಾಮಿ ತುರ್ಯಾನಂದ್ರವರು ಕನಖಲ್ ಸೇವಾಶ್ರಮದಲ್ಲಿದ್ದರು. ಅವರ ಜೊತೆ ಚರ್ಚೆ ಮಾಡಿ ಅತಿ ಆನಂದ ಅನುಭವಿಸಿದರು. ಇದಾದ ನಂತರ ಅವರು ವೃಂದಾವನಕ್ಕೆ ಹೋಗಿ ಝೂಲನ್ ಉತ್ಸವ ನೋಡಿದರು ಮತ್ತು ಕೃಷ್ಣ ಸುಧಾಮ ರಾಸಲೀಲಾ ನೋಡಿ ಆನಂದಗೊಂಡರು. 1923ರಲ್ಲಿ ಮಿಹಿಜಾಮ್ನಲ್ಲಿ ಅವರ ಮನೆ ಕಟ್ಟಿಕೊಂಡಿದ್ದರಾದರೂ ಅವರು 9 ತಿಂಗಳವರೆಗೂ ಪರ್ಣಕುಟೀರದಲ್ಲೇ ಇದ್ದು ಸಾಧನೆ ಮಾಡಿದರು. ನಂತರ 1925ರಲ್ಲಿ ಪುರಿಗೆ ಹೋಗಿ 4 ತಿಂಗಳವರೆಗೂ ನಿರ್ಜನ ಪ್ರದೇಶದಲ್ಲಿ ಸಾಧನೆ ಮಾಡಿದರು. ಅವರು ಅವಶ್ಯಕತೆಯಲ್ಲೂ ಯಾರಿಗೂ ಕಠೋರವಾಗಿ ಮಾತನಾಡುತ್ತಿರಲಿಲ್ಲ. ಏನಾದರೂ ಅನುಚಿತವಾಗುವುದನ್ನು ನೋಡಿದಾಗ ಅನ್ನುತ್ತಿದ್ದರು, ಈಶ್ವರನು ಯಾವ ಸ್ವಭಾವ ಕೊಟ್ಟಿದ್ದಾನೆ ಹಾಗೆಯೇ ಮಾಡುತ್ತಿದ್ದಾನೆ, ಮನುಷ್ಯನದ್ದೇನು ದೋಷ ಅನ್ನುತ್ತಿದ್ದರು. ಅವರು ಎಲ್ಲ ವಿಷಯಗಳಲ್ಲಿ ಸ್ವಾವಲಂಬಿಯಾಗಿದ್ದರು. ನೌಕರನು ಇದ್ದರೂ ಅವನ ಸೇವೆ ಪಡೆದುಕೊಳ್ತಾ ಇರಲಿಲ್ಲ. 78ನೇ ವಯಸ್ಸಿನಲ್ಲಿಯೂ ಸ್ನಾಯು ಪೀಡೆ ಇದ್ದಾಗ ಸ್ವತಃ ಬಿಸಿನೀರಿನಿಂದ ಬಿಸಿ ಮಾಡಿಕೊಳ್ಳುತ್ತಾ ಇದ್ದರು. ಇಷ್ಟೆಲ್ಲ ಸದ್ಗುಣ ಸಂಪನ್ನರಾಗಿದ್ದರೂ ಯಾರಾದರೂ ಅವರನ್ನು ಪ್ರಶಂಸೆ ಮಾಡಿದರೆ ನಮ್ಮಲ್ಲೇ ಯಾಕೆ ಪ್ರಶಂಸೆ ಅನ್ನುತ್ತಿದ್ದರು. ಅಭಿಮಾನರಹಿತ ಮಾಸ್ಟರ್ ಮಹಾಶಯ್ ಅವರು ನಾನು ನನ್ನದು ಅನ್ನೋ ಶಬ್ದಗಳನ್ನು ಉಪಯೋಗಿಸ್ತಾ ಇರಲಿಲ್ಲ. ನಾನು ಬದಲಾಗಿ ನಾವು ಅನ್ನುತ್ತಿದ್ದರು ಅಥವಾ ಆ ಶಬ್ದಗಳನ್ನೇ ಉಪಯೋಗಿಸ್ತಾ ಇರಲಿಲ್ಲ. ಕೆಲವೊಂದು ಸಲ ಗದಾಧರ ಆಶ್ರಮಕ್ಕೆ ಹೋಗಿ ಇರುತ್ತಿದ್ದರು. ಕೆಲವೊಂದು ಸಲ ಕೆಲಸಕ್ಕೋಸ್ಕರ ಅವರ ವಿದ್ಯಾಲಯಕ್ಕೆ ಹೋಗುವ ಸಮಯ ಬಂದರೆ ಹೇಳುತ್ತಿದ್ದರು, ಇಂದು ಇಲ್ಲಿ ಭೋಜನ ಮಾಡಲು ಆಗೋದಿಲ್ಲ, ಒಬ್ಬ ಭಕ್ತನ ಮನೆಗೆ ಹೋಗುತ್ತಿದ್ದೇನೆ. ಈ ಭಕ್ತ ಯಾರೂ ಅಲ್ಲ, ಸ್ವತಃ ಅವರೇ ಆಗಿದ್ದರು. ತಮ್ಮನ್ನು ತಾವು ಯಾವತ್ತೂ ಭಕ್ತ ಅನ್ನೋದನ್ನು ಮರೆಯಲು ಬಿಡ್ತಾ ಇರಲಿಲ್ಲ. ಆದ್ದರಿಂದ ಸ್ವಂತ ಮನೆಯಲ್ಲಿ ಭೋಜನ ಮಾಡುತ್ತೇನೆ ಎನ್ನಲು ಹೀಗೆ ಹೇಳ್ತಾ ಇದ್ದರು. 1905ರವರೆಗೂ ವಿವಿಧ ವಿದ್ಯಾಲಯಗಳಲ್ಲಿ ಕೆಲಸ ಮಾಡಿದ ನಂತರ ಝಾಮಾಪುರದ ಮಾರ್ಟಿನ್ ಇನ್ಸ್ಟಿಟ್ಯೂಟ್ ಖರೀದಿ ಮಾಡಿದರು. ಅದು ನಂತರ ನಂಬರ್ 50 ಆಂಬರ್ಸ್ಟ್ ಸ್ಟ್ರೀಟ್ಗೆ ಸ್ಥಳಾಂತರ ಆಯಿತು. ಇದೇ ಕಟ್ಟಡದ 4ನೇ ಮಹಡಿಯಲ್ಲಿ ಒಂದು ಕೋಣೆಯಲ್ಲಿ ಇರುತ್ತಿದ್ದರು. ಮುಂಜಾವಿನಲ್ಲಿ ಹೂವಿನ ಗಿಡಗಳಿಂದ ಮತ್ತು ತುಳಸಿ ಗಿಡಗಳಿಂದ ಕೂಡಿದ ಮಾಳಿಗೆ ಮೇಲೆ ಕುಳಿತು ಧರ್ಮಚರ್ಚೆ ಮಾಡುತ್ತಿದ್ದರು. ಅದೇ ಅವರ ಆಶ್ರಮ ಅಥವಾ ನಿವಾಸವಾಗಿತ್ತು. ಮೊದಮೊದಲು ದಿನದಲ್ಲಿ 1 ಬಾರಿ ಗುರುಪ್ರಸಾದ್ ಲೇನ್ನಲ್ಲಿರುವ ಅವರ ಕುಟುಂಬದ ಮನೆಗೆ ಹೋಗಿ ಸಂಸಾರಿಕ ವ್ಯವಸ್ಥೆ ಮಾಡಿ ಬರ್ತಾ ಇದ್ರು. ಆದರೆ ನಿಧಾನವಾಗಿ ಸಂಸಾರಿಕ ಸಂಬಂಧವೂ ದೂರವಾಯಿತು ಮತ್ತು ಈಗ ಭಗವತ್ ಚರ್ಚೆ ಮಾಡಲು ಪೂರ್ಣ ಸ್ವಾಧೀನತೆ ಸಿಕ್ಕಿತ್ತು. ವಚನಾಮೃತ ಪ್ರಕಟವಾದ ಮೇಲೆ ದೇಶ ವಿದೇಶಗಳಿಂದ ಜನರು ಅವರ ಹತ್ತಿರ ಆಧ್ಯಾತ್ಮಿಕ ಚರ್ಚೆಗೆ ಬರಲು ಪ್ರಾರಂಭಿಸಿದರು. ಆಗ ಅವರು ತಮ್ಮ ಮತ್ತು ಶ್ರೀರಾಮಕೃಷ್ಣರ ನೆನಪಿನ ಪೆಟ್ಟಿಗೆಯನ್ನು ತೆಗೆದು ಮುತ್ತು ರತ್ನಗಳಿಗಿಂತಲೂ ಶ್ರೇಷ್ಠವಾದ ಮಾತುಗಳನ್ನು ಹಂಚಿಕೊಳ್ತಾ ಇದ್ದರು. ಮಹಾಶಯರ ಕೊನೆ ದಿನಗಳಲ್ಲಿ ಯಾರು ಅವರಿಗೆ ಭೇಟಿಯಾಗಿದ್ರೋ ಅವರಿಗೆಲ್ಲರಿಗೂ ಅನ್ನಿಸುತ್ತಿತ್ತು ಅವರು ಇರುವ ಸ್ಥಳ ಪ್ರಾಚೀನ ಋಷಿಗಳ ಕುಟೀರವಾಗಿದೆ ಅಂತ. ಕೆಳಗಡೆ ದಾರಿಯಲ್ಲಿ ಸಂಸಾರದ ಗಲಾಟೆ ಮತ್ತು ಮಾಳಿಗೆ ಮೇಲೆ ಹಿಮಾಲಯದ ಶಾಂತಿಯು ಸ್ಥಾಪಿತವಾಗಿದೆ ಅನ್ನಿಸುತ್ತಿತ್ತು. ಅವರ ಈ ಮಧುರ ನುಡಿಗಳನ್ನು ಕೇಳಲು ದಿನಾಲೂ ಅವರ ಆಧ್ಯಾತ್ಮ ತೀರ್ಥಕ್ಕೆ ಬರುತ್ತಿದ್ದರು. ಠಾಕೂರರು ಇದ್ದಾಗ ಮಾಸ್ಟರ್ ಮಹಾಶಯ್ ಸಂಸಾರ ತ್ಯಾಗ ಮಾಡುತ್ತೇನೆ ಎಂದಾಗ ಠಾಕೂರರು ಹೇಳಿದರು, ಎಲ್ಲಿವರೆಗೂ ನೀನು ಇಲ್ಲಿ ಬಂದಿರಲಿಲ್ಲ ಅಲ್ಲಿವರೆಗೂ ಆತ್ಮವಿಸ್ಮೃತನಾಗಿದ್ದೆ. ಈಗ ನೀನು ನಿನ್ನನ್ನು ಅರಿತುಕೊಳ್ಳುತ್ತೀಯ. ಯಾರ ಮುಖಾಂತರ ಭಗವಂತನ ವಾಣಿ ಪ್ರಚಾರಿತವಾಗಬೇಕಾಗಿದೆ ಅವನನ್ನು ಸ್ವಲ್ಪ ಬಂಧಿಸಿ ಸಂಸಾರದಲ್ಲಿ ಇರಿಸುತ್ತಾನೆ. ಇಲ್ಲ ಅಂದರೆ ಆ ಮಾತುಗಳನ್ನು ಯಾರು ಹೇಳುತ್ತಾರೆ? ಅದಕ್ಕೆ ನಿನ್ನನ್ನು ಸಂಸಾರದಲ್ಲಿ ಇಟ್ಟಿದ್ದಾಳೆ. ಠಾಕೂರರು ಯಾರ್ಯಾರನ್ನ
ಜಗನ್ಮಾತೆ ಮಹಿಮೆಯ ಪ್ರಚಾರಕ್ಕೆ ಅಧಿಕಾರಿಗಳು ಅಂತ ತಿಳಿದಿದ್ರು. ಅವರಲ್ಲಿ ಮಾಸ್ಟರ್ ಮಹಾಶಯರೂ ಒಬ್ಬರು. ಅವರು ಸಂಸಾರಿಗಳಾಗಿದ್ದರೂ ತ್ಯಾಗದ ಬಗ್ಗೆ ಅವರು ವರ್ಣಿಸುವುದನ್ನು ಕೇಳಿ ತುಂಬ ಜನರು ಸನ್ಯಾಸತ್ವ ಸ್ವೀಕರಿಸಿದ್ರು. ಒಬ್ಬ ಭಕ್ತನಿಗೆ ಹೇಳಿದ್ರು, ಸಾಧು ಸಂಘ ಮಾಡೋದ್ರಿಂದ ಶಾಸ್ತ್ರಗಳ ಮರ್ಮ ಅರ್ಥವಾಗುತ್ತದೆ. ಸಾಧ್ಯವಾದರೆ ಸಾಧು ಸಂಘ ಮಾಡು, ಇಲ್ಲವಾದರೆ ನಿಸ್ಸಂಗವಾಗಿರು. ವಿಷಯದಲ್ಲಿ ಮುಳುಗಿರುವ ಜನರ ಸಂಘದಿಂದ ಪತನವಾಗುತ್ತದೆ. ಸಾಧು ಸಂಘ ಸಿಗದೆ ಇದ್ದರೆ ಮನೆಯಲ್ಲಿ ಸಾಧುಗಳ ಫೋಟೋ ಅಥವಾ ಚಿತ್ರವನ್ನಿಟ್ಟು ಧ್ಯಾನ ಮಾಡು. ಅವರು ಹೇಳುತ್ತಿದ್ದರು, ಶ್ರೀರಾಮಕೃಷ್ಣರ ಉಪದೇಶಗಳ ಸಾರ ತ್ಯಾಗ ಆಗಿದೆ. ಒಂದು ಸಲ ಒಬ್ಬ ಭಕ್ತನಿಗೆ ಹೇಳಿದ್ರು, ನೋಡು, ಈಶ್ವರ ಜಗತ್ತಿಗೆ ಬೆಳಕು ಮತ್ತು ಉಷ್ಣ ಕೊಡಲು ದಿನಾಲೂ ಸೂರ್ಯಚಂದ್ರರನ್ನು ಕಳಿಸುತ್ತಾರೆ. ಅದನ್ನು ನೋಡಿ ನಾವು ವಿಸ್ಮಿತರಾಗುತ್ತೇವೆ. ಹಾಗೆಯೇ ಜನರಲ್ಲಿ ಚೈತನ್ಯ ತುಂಬಲು ಸಾಧುಗಳನ್ನು ಕಳಿಸುತ್ತಾರೆ. ಸಾಧುಗಳೇ ಶ್ರೇಷ್ಠ ಮಾನವರು ಮತ್ತು ಅವರೇ ಶ್ರೇಷ್ಠ ಮಾರ್ಗದಲ್ಲಿ ನಡೆಯುವವರು. ಇದನ್ನು ಕೇಳಿ ಒಬ್ಬ ಭಕ್ತ ಕೇಳಿದ, ಏನು ಈ ಸಾಧುಗಳೆಲ್ಲ ಸರ್ವೋಚ್ಚ ಆದರ್ಶಗಳನ್ನು ಪಾಲಿಸುತ್ತಾರೆಯೇ? ಮಹಾಶಯರು ಸ್ವಲ್ಪವೂ ವಿಚಲಿತರಾಗದೆ ಹೇಳಿದರು, ಇವರನ್ನು ನೋಡಿದರೆ ಪ್ರಭಾವವಂತೂ ಆಗಿಯೇ ಆಗುತ್ತದೆ. ಇವರದು ಎಷ್ಟೊಂದು ತ್ಯಾಗ! ಎಲ್ಲವನ್ನೂ ಬಿಟ್ಟು ನೇರ ದಾರಿಯಲ್ಲಿ ನಡೆಯುತ್ತಾರೆ. ಚೈತನ್ಯ ದೇವರಂತೂ ಒಂದು ಕತ್ತೆಯ ಮೇಲೆ ಇರುವ ಕೇಸರಿ ಬಟ್ಟೆಯನ್ನು ನೋಡಿ ಸಾಷ್ಟಾಂಗ ನಮಸ್ಕಾರ ಮಾಡಿದ್ರು. ಸಂಸಾರಿಗಳಂತೂ ಕಳಂಕದಲ್ಲಿ ಮುಳುಗಿದರೂ ಇನ್ನೂ ಕಳಂಕವನ್ನು ಗಳಿಸುತ್ತಾರೆ. ಸಾಧುವಿನಿಂದ ಸಣ್ಣ ತಪ್ಪಾದರೂ ಅದನ್ನು ತಕ್ಷಣ ಜಾಡಿಸಿ ಮತ್ತೆ ಮುನ್ನಡೆಯುತ್ತಾನೆ. ಇವರ ಮಾತುಗಳನ್ನು ಕೇಳಿದ ಸಾಧುಗಳು ಮತ್ತೆ ಅಧಿಕ ಸಚೇತನರಾಗಿ ಬಿಡುತ್ತಿದ್ದರು. ಮತ್ತೆ ಒಬ್ಬ ಭಕ್ತನಿಗೆ ಹೇಳಿದರು, ಹನುಮಾನ್ಜಿ ಭಗವಾನ್ ರಾಮ್ಗೆ ಕೇಳಿದ್ರು, ನಿಮ್ಮ ಸರ್ವಕಾಲಿಕವಾಗಿ ಹೇಗೆ ಸ್ಮರಣೆ ಮಾಡಬೇಕು? ಅದಕ್ಕೆ ಶ್ರೀರಾಮಚಂದ್ರ ಹೇಳಿದ್ರು, ಉತ್ಸವವನ್ನು ನೋಡು, ಇದರಿಂದ ಮತ್ತೆ ನನ್ನ ಸ್ಮರಣೆ ಆಗುತ್ತದೆ. ಆದ್ದರಿಂದ ಉತ್ಸವಗಳಲ್ಲಿ ಭಾಗವಹಿಸಬೇಕು. ಪ್ರಸಾದದ ಬಗ್ಗೆ ಅವರು ತುಂಬ ಅತಿಯಾದ ಭಕ್ತಿ ಇತ್ತು. ಅವರು ಹೇಳುತ್ತಿದ್ದರು, ಗುರುಜನ ಏನು ಕೊಡುತ್ತಾರೆ ಅದನ್ನು ತೆಗೆದುಕೊಳ್ಳಬೇಕು. ಪ್ರಸನ್ನರಾಗಿ ಅವರು ಏನು ಕೊಡುತ್ತಾರೆ ಅದನ್ನೇ ಪ್ರಸಾದ ಎನ್ನುತ್ತಾರೆ. ಅವರು ತಮ್ಮನ್ನು ತಾವು ಸೇವಕ ಎನ್ನುತ್ತಿದ್ದರು. ಅವರು ಯಾವತ್ತೂ ಗುರುಸ್ಥಾನ ಸ್ವೀಕರಿಸಲಿಲ್ಲ ಮತ್ತು ಯಾರಿಗೂ ದೀಕ್ಷೆ ಕೊಡಲಿಲ್ಲ. ಅವರ ಹತ್ತಿರ ಬರುವ ಚಿರಪರಿಚಿತ ಜನ ಬಂದರೂ ಅವರಿಗೂ ತಮ್ಮ ಸ್ವಂತ ನುಡಿಗಳನ್ನು ಹೇಳದೆ ಠಾಕೂರರ ನುಡಿಗಳಲ್ಲೇ ಉಪದೇಶ ಮಾಡುತ್ತಿದ್ದರು. ಯಾರನ್ನೂ ನಿಯಂತ್ರಿಸುತ್ತಿರಲಿಲ್ಲ. ಅವರ ಇಡೀ ಜೀವನ ಆಡಂಬರಹಿತವಾಗಿತ್ತು. ಅವರ ಆರ್ಥಿಕ ಪರಿಸ್ಥಿತಿ ಒಳ್ಳೆಯದಾಗಿದ್ದರೂ ಅವರ ಆಹಾರ ವಿಹಾರ ತುಂಬ ಸರಳವಾಗಿತ್ತು. ಶ್ರೀರಾಮಕೃಷ್ಣ ವಚನಾಮೃತ ಅವರು ಬರೆದ ಪುಸ್ತಕಗಳಲ್ಲಿ ಸರ್ವೋಚ್ಚ ಕೃತಿ. ಇದನ್ನು ಸ್ವಾಮಿ ವಿವೇಕಾನಂದರ ಆದಿಯಾಗಿ ಎಲ್ಲರೂ ತುಂಬ ಹೊಗಳಿ ಮತ್ತೆ ಬರೆಯಲು ಹುರಿದುಂಬಿಸುತ್ತಿದ್ದರು. ಇದು 5 ಭಾಗಗಳಲ್ಲಿ ಪ್ರಕಾಶಿತವಾಗಿದೆ. 5ನೇ ಭಾಗ ಇವರ ಶರೀರ ತ್ಯಾಗದ ನಂತರ ಪ್ರಕಾಶಿತವಾಯಿತು. ಅವರು ಇದರ ಭಾಗಶಃ ಮುದ್ರಣವನ್ನು ನೋಡಿ ಹೋದರು. ಫಲಹಾರಿಣಿ ಕಾಳಿ ಪೂಜೆಯ ನಂತರ 2ನೆಯ ದಿನ 4 ಜೂನ್ 1932ರಲ್ಲಿ ಬೆಳಿಗ್ಗೆ 6:30ಕ್ಕೆ ಗುರುವಿನ ಪಾದ ಸೇರಿದರು. ಹಿಂದಿನ ದಿನ ವಚನಾಮೃತದ 5ನೇ ಭಾಗದ ಪ್ರೂಫ್ ನೋಡುತ್ತಾ ಅವರ ಕೈಯಲ್ಲಿ ಅತಿಯಾದ ಸ್ನಾಯು ಪೀಡೆ ಉಂಟಾಯಿತು. ಬೆಳಿಗ್ಗೆ ಗುರುದೇವ್ ನನ್ನನ್ನು ಕರೆದುಕೊಳ್ಳಿ ಅಂತ ಹೇಳಿ ಹೊರಟು ಹೋದರು.